ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಏನಪ್ಪ ವಿಶೇಷ ಅಂದರೆ, ನನ್ನ ಫ್ರೆಂಡ್ ಅಣ್ಣದು ಮದುವೆ ಇರೋದ್ರಿಂದ ಮದುವೆ ಇರೋದು ನಾಳೆ, ಇವತ್ತು ರಿಸೆಪ್ಷನ್ ಇದೆ ನೈಟು. ಹಾಗಾಗಿ ಇವತ್ತು ನಾವು ರಿಸೆಪ್ಷನ್ಗೆ ಹೋಗೋಣ ಅಂತೇಳಿ ಬೇಗನೆ ಮನೆ ಬಿಟ್ವಿ. ರಿಸೆಪ್ಷನ್ಗೆ ಇಷ್ಟು ಬೇಗ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತನಾ, ರಿಸೆಪ್ಷನ್ ಇರೋದು ಸಂಜೆ 7 ಗಂಟೆಗೆ. ನಾವು ಹೋಗ್ತಾ ಹಾಗೆ ಕುಣಿಗಲ್ಲು, ಯಡಿಯೂರು ಮತ್ತು ಚುಂಚನಗಿರಿಗೆ ಹೋಗೋಣ ಅಂತ ಹೇಳಿ ಬೇಗನೆ ಮನೆ ಬಿಟ್ಟಾಗ ಮೇ ಬಿ 11:30 ಏನೋ ಆಗಿತ್ತು. ಮದುವೆ ಇರೋದು ಮಾಯಸಂದ್ರದಲ್ಲಿ. ಸೊ ಹಂಗಾಗಿ ಕುಣಿಗಲ್ಲಿಗೆ ಹೋಗಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ. ಆಮೇಲೆ ಅದನ್ನು ಮುಗಿಸ್ಕೊಂಡು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಸಿದ್ಧಲಿಂಗೇಶ್ವರ ಟೆಂಪಲ್ ಮುಗಿಸ್ಕೊಂಡು ಚುಂಚನಗಿರಿಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಹೋಗ್ತಾ ನೆಲಮಂಗಲ ಹತ್ರ ಸೌತೆಕಾಯಿ ಮಾರ್ತಾಯಿದ್ರು. ನನ್ನ ಹಸ್ಬೆಂಡು ನೋಡಿ ಸೌತೆಕಾಯಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ರು. ಒಂದು ಬ್ಯಾಗು 50 ರೂಪಾಯಿ ಅಂತೆ. ನಾವು ಬರೀ ತಿನ್ನೋಕ್ಕಷ್ಟೇ ತೊಗೊಂಡ್ವಿ. ಆಮೇಲೆ ತಿನ್ಕೊಂಡು ಗಾಡಿ ಓಡಿಸ್ಕೊಂಡ್ರೆ ತಿನ್ಕೊಂಡ್ರು ಇವರು. ಆಮೇಲೆ ಹೊರಟ್ವಿ. ಬೈಪಾಸಲ್ಲಿ ಟ್ರಾಫಿಕ್ ಏನು ಇರಲಿಲ್ಲ, ಹೊರಟ್ವಿ. ಬಟ್ ಬೈಕಲ್ಲಿ ಹೋಗೋದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನನ್ನ ಮಗಳು ತುಂಬಾ ಎಂಜಾಯ್ ಮಾಡ್ತಾಳೆ ಬೈಕ್ ರೈಡು. ಯಾಕೆಂದರೆ ನಾವು ಹೋಗ್ತಾ ಇರುವಾಗ ನಮ್ಮ ಆಪೋಸಿಟ್ಟು ಗಾಳಿ ಬರೋದ್ರಿಂದ ನಮ್ಮ ಬಾಡಿನ ಹಿಂದೆ ದೂಕುತ್ತೆ. ಅದಕ್ಕೆ ಅವಳಿಗೆ ತುಂಬ ಖುಷಿ ಆಗ್ತಿತ್ತು. ಅಂದರೆ ಕೈ ಮೇಲೆ ಎತ್ತೋದು, ಅದು ಕೈ ಮೇಲೆ ಎತ್ತಿದ್ರೆ ಗಾಳಿ ನಮ್ಮ ಹಿಂದೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಭಾರ ಬಿಟ್ಟರೆ. ಅದನ್ನು ಅವಳು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಎಂಜಾಯ್ ಮಾಡ್ಕೊಂಡು ಹಂಗೂ ಹಿಂಗೂ ಕುಣಿಗಲ್ಗೆ ಬಂದ್ವಿ. ಬಂದ ತಕ್ಷಣ ಇನ್ನೂ ದೇವಸ್ಥಾನ ಎಂಟ್ರಿ ಆಗಿರಲಿಲ್ಲ. ಇನ್ನು ಅಂದರೆ ದೇವಸ್ಥಾನ ಇನ್ನೂ ಸ್ವಲ್ಪ ಒಂದು 500 ಮೀಟ್ರ್ ಹಿಂದೆಯೇ ಇತ್ತು. ಆಗಲೇ ದೇವಸ್ಥಾನ ಅದು ಸ್ಟ್ಯಾಚು ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ದೂರದಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಹತ್ರ ಹೋಗ್ತಾ ಹೇಗೆ ಕಾಣಿಸ್ಬೋದು ಅಂದ್ಕೊಂಡು ಹೊರಟ್ವಿ. 161 ಅಡಿ ಆಂಜನೇಯ, ಅದು ಪಂಚಮುಖಿ ಆಂಜನೇಯ. ಕುಣಿಗಲ್ಲಿಂದ 1.5 ಕಿಲೋಮೀಟರ್ ಏನೋ ಇದೆ. ಹಾಸನ ಟು ಬೆಂಗಳೂರಿಗೆ ಹೋಗುವಾಗ ಸಿಗುತ್ತೆ. ಆಮೇಲೆ ಹೋದ್ವಿ ದೇವಸ್ಥಾನಕ್ಕೆ. ಹೋದ್ಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನನ್ನ ಮಗಳು ಮತ್ತು ಅವರಪ್ಪ ಆಟಾಡ್ಕೊಂಡು ಬರ್ತಾಯಿದ್ರು. ಚೆನ್ನಾಗಿತ್ತು. ಕತ್ಲೆ ಇನ್ನು ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ಇನ್ನು ಸ್ವಲ್ಪ ಫಿನಿಶಿಂಗ್ ಎಲ್ಲ ಆಗಬೇಕು. ತುಂಬ ಇಂಪ್ರೂವ್ಮೆಂಟ್ಸ್ ಆಗೋದಿದೆ. ಈ ದೇವಸ್ಥಾನ ಕುಣಿಗಲ್ಗೆ ತುಂಬ ಹತ್ರನೇ ಇದೆ. ಹಾಗೆ ರೈಲ್ವೆ ಅಂದರೆ ಬೆಂಗಳೂರು ಟು ಹಾಸನ್ಗೆ ಹೋಗೋ ರೈಲ್ವೆ ಇನ್ನು ನಾವು ತುಂಬ ಹತ್ರದಿಂದ ನೋಡಬೇಕು ಅಂದರೆ ರೈಲ್ವೆ ಟ್ರ್ಯಾಕ್ ಕೂಡ ಈ ದೇವಸ್ಥಾನ ಹಿಂಭಾಗನೇ ಇದೆ. ಟ್ರೈನಲ್ಲಿ ಹೋಗುವಾಗ ತುಂಬ ನೀಟಾಗಿ ಕಾಣುತ್ತೆ, ಬಟ್ ಹಿಂದೆಯಿಂದ ಕಾಣುತ್ತೆ. ಇನ್ನು ತುಂಬಾ ಇಂಪ್ರೂವ್ಮೆಂಟ್ಸ್ ಬೇಕು ದೇವಸ್ಥಾನಕ್ಕೆ. ಅಂದರೆ ಇವಾಗಿನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನು ತುಂಬ ಕನ್ಸ್ಟ್ರಕ್ಷನ್ ಎಲ್ಲ ಫಿನಿಶಿಂಗ್ ಎಲ್ಲ ಆದರೆ ತುಂಬ ಗ್ರ್ಯಾಂಡ್ ಟೆಂಪಲ್ ಆಗುತ್ತೆ ಇದು. ಮತ್ತು ನನ್ನ ಮಗಳು ಮತ್ತು ಅವರಪ್ಪನೂ ಮುಂದೆ ಹೋಗಿ ದೇವ್ರ ದರ್ಶನ ಮಾಡ್ತಿದ್ರು. ನನ್ನ ಮಗಳು ಎಳ್ಬತ್ತಿ ಹಚ್ಚಿರೋದಕ್ಕೆ ಬೆಂಕಿ ಬರ್ತಾಯಿತ್ತಲ್ಲ, ಎಳ್ಬತ್ತಿ ಹಚ್ಚಿರೋಗೆ ನೋಡಿಬಿಟ್ಟು ದೇವ್ರಿಗೆ ಕೈ ಮುಗಿಯೋಕ್ಕೆ ಹೆದ್ರ್ಕೊತಾ ಇದ್ಲು. ಹೋಗ್ತಾ ಇರಲಿಲ್ಲ ದೇವಸ್ಥಾನ ಹತ್ರ. ಆಮೇಲೆ ಒಳಗಡೆ ಹೋಗಿ ಒಂದು ತಾಯ್ತ ಎಲ್ಲ ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ತಾಯ್ತ ಕಟ್ಟಿಸ್ಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಬಟ್ ಅಲ್ಲಿ ಬಂದಾಗ ನಾನು ರಾಮಸೇತುವೆ ಕಲ್ಲು ನೋಡಿದೆ. ಅದು ನೀರಲ್ಲಿ ತೇಲ್ತಾ ಇತ್ತು, ಮುಳುಗಿರಲಿಲ್ಲ ಕಲ್ಲು. ಇಲ್ಲ ಪ್ರಕೃತಿ ಇದು. ನನ್ನ ಮಗಳು ಮತ್ತು ಅವರಪ್ಪ ದೇವ್ರ ದರ್ಶನ ಮಾಡ್ತಾಯಿದ್ದಾರೆ. ಹಾಗೆ ನಾನು ಕೂಡ ದರ್ಶನ ಮಾಡಿಕೊಂಡು ಕೈ ಇಟ್ಕೊಂಡು ದೇವ್ರನ್ನ ಪ್ರಸಾದ ಎಲ್ಲ ಇಸ್ಕೊಂಡು ದೇವಸ್ಥಾನದಿಂದ ಆಚೆ ಬಂದ್ವಿ. ನೋಡಿ ದೇವ್ರದ್ದು ನಿಮಗೂ ಇಲ್ಲೇ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನೀಟಾಗಿ. ಯಾರ್ಯಾರೆಲ್ಲ ದರ್ಶನ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ದೇವರು ಅಂದರೆ ಮೇಲೆ ಸ್ಟ್ಯಾಚು ಇದೆಯಲ್ಲ ದೇವ್ರದ್ದು ಆಂಜನೇಯದು, ಅಲ್ಲಿ ಮೇಲೆ ಹೋಗೋದಕ್ಕೆ ಪರ್ಸನ್ಗೆ 10 ರೂಪೀಸ್ ತೊಗೊತಾರೆ. ಅಂದರೆ ಮೇಲೆ ಹೋಗೋದಕ್ಕೆ 10 ರೂಪಾಯಿ ಒಬ್ಬೊಬ್ರಿಗೆ ಕೊಟ್ಟು ಹೋಗಬೇಕು. ಬಟ್ ಹೋಗೋದು ನಮಗನ್ಸಿದ್ದು ವೇಸ್ಟ್ ಅನಿಸ್ತು. ಯಾಕೆಂದರೆ ಹತ್ರದಿಂದ ಫೋಟೋ ಆಗಲಿ ಏನಾಗಲಿ ತಗೊಳಕ್ಕೆ ನೀಟಾಗಿ ಬರೋದಿಲ್ಲ. ಯಾಕೆಂದರೆ ಅಂದರೆ
ನಿಮ್ಮಿಷ್ಟ ಹೋಗೋರಿದ್ದರೆ ಹೋಗಿ. ಬಟ್ ಏನಂದರೆ ಅಷ್ಟು ಕ್ಲಿಯರಾಗಿ ಆಂಜನೇಯ ಬರಲ್ಲ, ಏನೋ ಮುಟ್ಟಿ ಎಲ್ಲ ಮಾಡ್ಬೋದು. ಸರಿ ಅಂದ್ಕೊಂಡು ಪೂಜೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಇಳಿದು ಬಂದ್ವಿ. ಊಟಕ್ಕೆ ಅಂದರೆ ಮಧ್ಯಾಹ್ನ ಟೈಮು ಆಗಿತ್ತು ನಾವು ಹೋಗಿದ್ದಕ್ಕೆ. ಊಟ ಪ್ರಸಾದ ಅಲ್ಲೇ ಸಿಕ್ತು. ನಮ್ಮ ಪುಣ್ಯ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪ್ರಸಾದ ತಿನ್ನೋಣ ಅಂತ ಹೇಳಿ ಕೈ ತೊಳ್ಕೊಳ್ಳೋದಕ್ಕೆ ಹೊರಟ್ವಿ. ಚೆನ್ನಾಗಿ ಮಾಡಿಸಿದ್ದಾರೆ, ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು. ಬಟ್ ಇವಾಗ ಮಾಡಿರೋದನ್ನ ನೋಡಿದರೆ ತುಂಬ ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ಮಾಡಿದ್ರು, ಇನ್ನೂ ತುಂಬ. ಆಮೇಲೆ ಕೈ ತೊಳ್ಕೊಂಡು ಊಟಕ್ಕೆ ಅಂತ ಹೋದ್ವಿ. ಆಮೇಲೆ ತಟ್ಟೆನ ಲೈನಿಗೆ ಜೋಡಿಸಿರ್ತಾರೆ. ನನ್ನ ಹಸ್ಬೆಂಡ್ ನೀನು ತಗೋ ಅಂತೇಳಿ ನನಗೂ ತಕ್ಕೊಡ್ತಾಯಿದ್ರು ತಟ್ಟೆನ. ಮತ್ತು ನನಗೂ ಮತ್ತೆ ಅವರು ತಗೊಂಡು ಪಾಪಗೆ ತೊಗೊಳ್ಳಿಲ್ಲ, ನಮ್ಮ ತಟ್ಟೆಲ್ಲೇ ತಿನ್ಸೋಣ ಅಂತೇಳಿ. ಆಮೇಲೆ ಪ್ರಸಾದ ಅನ್ನ ಮತ್ತು ಸಾಂಬಾರು ಮಾಡಿದರು, ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆಮೇಲೆ ನಾನು ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸಿ ನಾನು ಸ್ವಲ್ಪ ತಿಂದು ಆಮೇಲೆ ತಿಂದಿದ್ದು ತಟ್ಟೆನ ತೊಳೆಯೋಣ ಅಂತೇಳಿ ಹೊರಗಡೆ ಬಂದು ತೊಳೆದ್ಬಿಟ್ಟು ನನ್ನ ಹಸ್ಬೆಂಡ್ ಇಟ್ಟು ಬರೋಕ್ಕೆ ಹೋದರು. ಆಮೇಲೆ ನನ್ನ ಮಗಳು ಸ್ವೀಟ್ ಕಾರ್ನ್ ತೊಗೊಂಡಿದ್ವಿ, ಅದು ಬೇಕು ಅಂತ ಹೇಳಿ ಯಥ ಮಾಡ್ತಾಯಿದ್ವಿ. ಆರಾಮಾಗಿ ಬೈಕ್ ಮೇಲೆ ನಿಂತ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಅಲ್ಲಿಂದ ಮುಗಿಸ್ಕೊಂಡು ಯಡಿಯೂರಿಗೆ ಬಂದ್ವಿ. ದರ್ಶನ ಮಾಡೋಣ. ತುಂಬಾ ಕೀಟ್ಲೆ ಮಾಡ್ತಿದ್ಲಪ್ಪ ದೇವಸ್ಥಾನದ ಲೈನಲ್ಲಿ. ಕಂಬಿಂದ ಆಚೆ ಹೋಗೋಳು, ಆ ಕಂಬಿ ಒಳಗಡೆ ಹೋಗೋಳು, ಕಂಬಿಂದ ಆಚೆ ಹೋಗೋದು ಬರೋದು. ಹೆಂಗಪ್ಪ ಆಚೆ ಹೋದ್ಲು ಅಂತ ಯೋಚನೆ ಮಾಡ್ತಾಯಿದ್ವಿ. ಅದು ನೋಡಿದರೆ ನೀಟಾಗಿ ಹೋಗ್ಬೋದು. ಇವಳೊಬ್ಬಳೆ ಆಟ ಆಡ್ತಾ ಇದ್ಲು ಲೈನಲ್ಲಿ. ಸ್ವಲ್ಪ ಲೈನ್ ಇತ್ತು, ಸುಮಾರು ಹೊತ್ತು ನಿಂತ್ಕೊಂಡ್ವಿ. ಅದು ಅಷ್ಟೊಂದು ಟೈಮ್ ಏನು ತಗೊಳ್ಳಿಲ್ಲ, ದರ್ಶನ ಮಾಡೋಕ್ಕೆ ಬೇಗನೆ ಆಯಿತು. ಅಪ್ಪ ಮಗಳು ಆಡ್ತಾಯಿದ್ರು. ಆಮೇಲೆ ಹಾಗೋ ಹೀಗೋ ಒಳಗಡೆ ಹೋಗೋದಕ್ಕೆ ಬಂದರೆ ಹತ್ರ ಆಗ್ತಾ ಇದ್ವಿ. ಆದರೆ ದೇವಸ್ಥಾನ ಹತ್ರ ಬಂದ ತಕ್ಷಣ ಅವಳು ಗೊಂಬೆ ತಗೊಂಡು ಆರಾಮಾಗಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಅಲ್ಲೊಂದೆರಡು ಮಕ್ಕಳಿದ್ದು, ಅವ್ರ ಜೊತೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಫೋಟೋ ತೆಗಿಯೋವಾಗಿಲ್ಲ, ಹಾಗಾಗಿ ನಾನು ಸ್ವಲ್ಪ ಕದ್ದು ಮುಚ್ಚಿ ಫೋಟೋ ತೆಗೆದೆ. ನೀವು ಸಿದ್ದೇಶ್ವರನ ದರ್ಶನ ಮಾಡ್ಕೊಳ್ಳಿ, ಎಷ್ಟು ಕಾಣಿಸುತ್ತೋ ಅಷ್ಟು ತೆಗೆದಿದ್ದೀನಿ. ಆಮೇಲೆ ದೇವಸ್ಥಾನದಿಂದ ಆಚೆ ಬಂದ್ವಿ, ಪೂಜೆ ಮಾಡಿಸ್ಕೊಂಡು ಮನಸ್ಸಿಗೆ ತೃಪ್ತಿ ಆಯಿತು. ಎರಡು ಕೈಲಿ ಮಾಮಿ ಮಾಡು, ಎರಡು ಕೈಲಿ ಮಾಡು, ಎರಡು ಕೈಲಿ ಮಾಡು ಮಾಮಿ ಮಾಡು, ಎರಡು ಕೈಲಿ ಮಾಡಬೇಕು. ನನ್ನ ಮಗಳು ಪಾದ ಮುಟ್ಟಿ ಕೈ ಮುಗಿ ಮಮ್ಮಿ ಮಾಡು. ಆಮೇಲೆ ಕುಂಕುಮ ತಗೊಂಡು ಹಾಕೊಂತ ಇದ್ಲು, ತುಂಬ ಖುಷಿ ಆಯಿತು. ದೇವ್ರ ದರ್ಶನನೂ ಆಯಿತು. ಒಳಗಡೆ ಇದ್ದಂತಹ ನಂದಿ ಹತ್ರ ಹೋಗಿ ಅಲ್ಲಿಂದ ನಂದಿಗೆ ಕೈ ಮುಗಿದು ಬಿದ್ದು ಅಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಹೊರಟ್ವಿ. ಪಾಪು ಆಟ ಮಾಡ್ತಾಯಿದ್ಲು. ಇಬ್ಬರು ಕೈ ಹಿಡ್ಕೊಳ್ಳಿ, ನಾನು ನೆಲಕ್ಕೆ ಆಟ ಆಡ್ಕೊಂಡು ಬರ್ತೀನಿ ಆ ಥರ ಜೋಕಿದ್ಲು. ಆಮೇಲೆ ಅಲ್ಲಿಂದ ಚುಂಚನಗಿರಿ ಕಡೆ ಹೊರಟ್ವಿ. ಚುಂಚನಗಿರಿ ಎಂಟ್ರೆನ್ಸ್ ಅಂತೂ ಎಂಟ್ರೆನ್ಸ್ಗೆ ಬಂದ್ವಿ. ಇನ್ನು ಒಳಗಡೆ ಹೋದ್ವಿ. ದೇವ್ರ ದರ್ಶನ ಆಗುತ್ತೋ ಇಲ್ವೋ, ಏನಾದರೂ ಕ್ಲೋಸ್ ಮಾಡಿರ್ತಾರ ಅಂದ್ಕೊಂಡು ಹೋದ್ವಿ. ಬಟ್ ಇಲ್ಲ, ಕ್ಲೋಸ್ ಆಗಿರಲಿಲ್ಲ. ಬೆಟ್ಟದ ಮೇಲಕ್ಕೆ ಬೈಕಲ್ಲೇ ಹೋದ್ವಿ. ಮೆಟ್ಲು ತೊಗೊಳ ಅಂದ್ಕೊಂಡ್ವಿ, ಪಾರ್ಕಿಂಗಿಗಿಲ್ಲ ಅಂದ್ಕೊಂಡು ಮೇಲೆ ಹಾಗೆ ಹೋಗ್ಬಿಡೋಣ, ಬೆಟ್ಟ ಹತ್ರ ಹೋಗಿ ಪಾರ್ಕಿಂಗ್ ಮಾಡೋಣ ಅಂದ್ಕೊಂಡು ಹೋದ್ವಿ. ಆಮೇಲೆ ಹೋದ್ಮೇಲೆ ಬಿಸಿಲಲ್ಲಿ ಹೋಗಿದ್ದಕ್ಕೂ ಅದಕ್ಕೂ ಅಪ್ಪ ಮಗಳಿಗೆ ಇಬ್ರಿಗೂ ನನಗೂ ಸುಸ್ತಾಗಿತ್ತು. ಬಟ್ ಅವರಿಬ್ಬರು ಸುಸ್ತಾಗಿದ್ದನ್ನು ತೋರಿಸ್ಕೊತಾ ಇದ್ದರು.
ಹೋಗಿದ ತಕ್ಷಣ ಮಗಳಿಗೆ ಸುಸ್ತಾಗಿ ನಡೆದು ಸಾಕಾಗಿದೆ ಅಂತ ಹೇಳಿ ಅವಳನ್ನು ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋಗ್ತಾಯಿದ್ರು ಅವರು. ನೋಡಿದರೆ ನನಗೆ ಸುಸ್ತಾಗಿದ್ದು ಅವಳನ್ನ ಕರ್ಕೊಂಡು ಎಲ್ಲ ಕಡೆ ಸುತ್ತಾಡಿಸ್ಕೊಂಡು ಹೋದ್ವಿ. ಒಳಗಡೆ ಹೋದ್ಮೇಲೆ ಜನ ರಶ್ ಇರಲಿಲ್ಲ, ಭಾನುವಾರ ರಶ್ ಇರ್ತಾರೆ. ಆಲ್ಮೋಸ್ಟ್ ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಜನ ಅಷ್ಟರಲ್ಲಿ ಕಮ್ಮಿ ಆಗಿದ್ದರು. ಆಮೇಲೆ ಬಿಸಿಲಲ್ಲಿ ಬಂದು ಸುಸ್ತಾಗಿದ್ದಕ್ಕೆ ಅಪ್ಪ ಮಗಳಿಬ್ರು ಕ್ಯಾಂಡಿ ತಗೊಂಡು ತಿಂತಾಯಿದ್ರು. ತಿಂದು ಸಮಾಧಾನ ಆದಮೇಲೆ ಒಳಗಡೆ ದೇವ್ರ ದರ್ಶನ ಮಾಡೋದಕ್ಕೆ ಹೊರಟ್ವಿ. ಫುಲ್ಲು ಫ್ರೀ ಇತ್ತು, ಎಷ್ಟು ಜನ ರಶ್ ಇರಲಿಲ್ಲ. ನಾನು ಆಲ್ಮೋಸ್ಟ್ ರಶ್ ಇರುತ್ತೆ ಇವತ್ತು ಸಂಡೇ ಅಂದ್ಕೊಂಡಿದ್ದೆ. ನಾವು 4 ಗಂಟೆ ಮೇಲೆ ಹೋಗಿದ್ರಿಂದ ಜನ ಫ್ರೀ ಇದ್ದರು. ಆರಾಮಾಗಿ ದರ್ಶನ ಕೂಡ ನೀಟಾಗಾಯಿತು. ಒಳ್ಳೆ ಟೈಮ್ಗೆ ಹೋದ್ವಿ. ಮಂಗಳಾರತಿ ಮಾಡ್ತಾಯಿದ್ರು. ದರ್ಶನ ಮತ್ತು ತುಂಬ ಚೆನ್ನಾಗಾಯಿತು. ಆಮೇಲೆ ಗುರೂಜಿಯವ್ರಿಗೆ ಹೋಗಿ ಅವ್ರನ್ನ ನೋಡಿಕೊಂಡು ಅವರಿಂದ ಕೈ ಮುಗಿದು ಅಲ್ಲಿಂದ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋದೆ. ಆ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ, ಬಿಸಿಲಿಂದ ಹೋಗಿದ್ದಕ್ಕೂ ಕಲ್ಲಿನಲ್ಲಿ ಮಾಡಿರೋದ್ರಿಂದ ತುಂಬ ತಂಪು ಅನ್ನಿಸ್ತು. ದೇವಸ್ಥಾನದೊಳಗಡೆ ತಣ್ಣಗಿತ್ತು. ಒಂದು ರೌಂಡ್ ಬರೋ ಅಷ್ಟರೊಳಗೆ ಸುಸ್ತೆಲ್ಲ ಕಮ್ಮಿ ಆಯಿತು. ಶೆಕೆನ ಅನುಭವನೇ ಆಗಲಿಲ್ಲ. ಎಲ್ಲ ಎಷ್ಟು ಒಳ್ಳೆ ನೆರಳಲ್ಲಿದ್ದೀನಿ ಏನೋ ಫೀಲ್ ಆಗ್ತಿತ್ತು ತಣ್ಣಗೆ. ಒಂಥರ ನೆಮ್ಮದಿ. ದೇವಸ್ಥಾನದೊಳಗಡೆ ತುಂಬ ನೀಟ್ನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ದೇವಸ್ಥಾನ ಕೂಡ ಅಷ್ಟೇ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಕಲ್ಲಿನಲ್ಲಿ ಕೆತ್ತಿರೋದ್ರಿಂದ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದು ಹೊರಗಡೆ ವ್ಯೂನ ನೋಡಿಕೊಂಡು ಆಮೇಲೆ ಎಲ್ರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ತಿಂದೆ. ನಮ್ಮ ಪಾಪು ಮಾತ್ರ ಇದಕ್ಕಲ್ಲೇ 3ನೇದು. ಅವಳು ಮಾತ್ರ ಐಸ್ ಕ್ರೀಮ್ ಬಿಡೋಂಗೆ ಇರಲಿಲ್ಲ. ಫಸ್ಟು ಕ್ಯಾಂಡಿ ತೊಗೊಂಡು ತಿಂದ್ಲು, ನೆಕ್ಸ್ಟು ಈಗ ಕೋನ್ ತೊಗೊಂಡು ತಿಂತಿದ್ದಾಳೆ. ತಿನ್ನಕ್ಕೆ ಬಂದಿಲ್ಲ ಅಂದರೂ ಅಷ್ಟೇ, ಅದನ್ನು ಮಾತ್ರ ಬಿಡ್ತಾನೆ ಇಲ್ಲ. ಮೂತಿಗೆಲ್ಲ ಒರೆಸ್ಕೊಂಡು ಬಾಯಲ್ಲೆಲ್ಲ ಬಾಯಿ ತುಂಬ ಮಾಡಿಕೊಂಡು ಮತ್ತು ಒಬ್ರಿಗೂ ಕೊಡಲಿಲ್ಲ. ಒಂದು ಪೂರ್ತಿ ಕಂಪ್ಲೀಟಾಗಿ ತಿಂದಳು. ಅಲ್ಲಿಂದ ಮದುವೆ ಮನೆಗೆ ಹೋದ್ವಿ. ರಿಸೆಪ್ಷನ್ ಅಟೆಂಡ್ ಮಾಡಿ ಅವ್ರಿಗೆ ವಿಶ್ ಮಾಡಿ ಆಮೇಲೆ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು. ಗಗುನ ಸಿಂಧುನ ಎಲ್ಲರನ್ನೂ ಮಾತಾಡಿಸ್ಕೊಂಡು ಸಿಂಧು ಊರಿಂದ ಡೈರೆಕ್ಟ್ ಚೌಟ್ರಿಗೆ ಬಂದಳು. ನಾನು ಚೌಟ್ರಿಗೆ ಹೋದ್ವಿ. ಸೆಲ್ಫಿ ಫೋಟೋಸು ಅಂತ ಎಲ್ಲ ತೊಗೊಂಡು ಮದುವೆ ಮುಗಿಸ್ಕೊಂಡು ನೈಟ್ ಮನೆಗೆ ರಿಟರ್ನ್ ಆದ್ವಿ.